ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬೋಟ್ ನೆಕ್ ಬ್ಲೌಸು. ಡ್ಯಾನ್ಸ್ ಸ್ಕೂಲ್ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇರ್ತವಲ್ಲ, ಇದಕ್ಕೆ ಸ್ಕೂಲದ ವತಿಯಿಂದ ಸಾರೀಸ್ ಕೊಟ್ಟಾರಂತ. ಅವಳು ಏಜ್ ಬಂದು 14 ವರ್ಷ ಇರ್ಬೋದು. ಅವಳಿಗೆ ಇದು ಅವ್ರ ಮಮ್ಮಿ ಬ್ಲೌಸು ಇದಾಗಲ್ಲ ಅಂಥೇಳಿ ಬೋಟ್ ನೆಕ್ಕಿಂದು ಹೊಲೀರಿ ಅಂತಂದು ಕೊಟ್ಟಾರ. ಬೌಡಿ ಮೆಜರ್ಮೆಂಟ್ ಬಂದು ರೆಡಿ 8 ಇದೆ. ಎಷ್ಟಾಗಿದೆ ಮಾರ್ಜಿಂಗ್ ಬಟ್ಟೆ 10 ಇಂಚ್ ಬೌಡಿ ಅಗಲ. ಬೌಡಿ ಉದ್ದ ಇದು ರೆಡಿ 12.5 ಇದೆ. ಇದು 12.5 ಅರ್ಧ ಇಂಚ್ ಅಷ್ಟೇ ಸಾಕು. ಅಂದರೆ ಬೋಟ್ ನೆಕ್ಕಿದ್ದು ಏನು ಇದು ಬರಲ್ಲ, ಶೋಲ್ಡ್ರ್ ಅಟ್ಯಾಚ್ ಅಷ್ಟೇ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 12.5 ಪ್ಲಸ್ 1 13.5. ಸೇಮ್ ತೊಗೋಬೇಕು. ಭುಜದ ಅಗಲ ಬಂದು 3.5. ಕೊರಳಿನ ಅಗಲ, ಭುಜದ ಅಗಲ 3. ಬಗಲಿನ ಉದ್ದ, ಭುಜದ್ದು ಕೊರಳು ಅಗಲ ಕೌಂಟ್ ಮಾಡಿದರೆ 6.5 ಬರುತ್ತೆ. 6.5 ಬಗಲಿನ ಉದ್ದ. ಇದು ಸೇಮ್ 6.5. ಹಿಂಭಾಗ ಮುಂಭಾಗ ಸೇಮ್ ಬರುತ್ತೆ. 1 ಇಂಚು ಕೊರಳಿ, ಇದು ಬಗಲಿನ ರೌಂಡ್ ಶೇಪು. ಈ ಥರ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕೊರಳಿನ ಉದ್ದು 3.5 ಕೊಡೋಣ. ಲೆಂತ್ ಬೇಡ ಅಂದರು ಕೊರಳಿಗೆ. 3.5. ಅಂದರೆ ಬೆಡ್ಶೀಟದ್ದು ಇದು ಹತ್ತೈತೆ ಫೋಲ್ಡಿಂಗು 5 ಕೈ ಇದಾಯ್ತು. ಇದು 1 ಇಂಚಿನ ಮಟ್ಟ ರೌಂಡ್ ಶೇಪು. ಬಟ್ ಇದು ರೌಂಡ್ಸ್, ಇದು ಬೋಟ್ ನೆಕ್ಕಿನ ಶೇಪ್, ಇದು ಚೆನ್ನಾಗಿ ಕೊಂಡ್ರತ್ತೆ. ಈ ಥರ ಶೇಪ್ ಒಳಗೆ ತೊಗೋಬೇಕು. ಹಿಂಗೆ ಮಾಡಿದರೆ ರೌಂಡ್ ಬರಬಾರ್ದು. ಹದಿಮೂರು ಇಂಚಿಗೆ 13.5 ಅಂದರೆ ಲೆಂತ್ 12.5 ಇತ್ತು ಬ್ಲೌಸ್ದು. ಈ ಬ್ಲೌಸಿಂದು ಮತ್ತು 12.5 ಪ್ಲಸ್ 1 ಇಂಚು 13.5 ಬಗಲಿನ ಉದ್ದ. ಇಂದ 3.5ಗೆ ಟಕ್ಸದು.
ಇದು ಫ್ರಂಟ್ ಸೈಡು ಸ್ವಲ್ಪ ಸೇಪ್ ಈ ಥರ ಹಾಕ್ಕೋಬೇಕು. ಫ್ರಿನ್ಸ್ ಕಟ್ ಈ ಥರ ಟಕ್ಸ್ ಇಟ್ಕೋಬೇಕು ಫ್ರಿನ್ಸ್ ಕಟ್ಟಿಗೆ. ಇದು ಬ್ಯಾಕ್ ಸೈಡು ಥರ ಕೊರಳಿನ ಉದ್ದ ನೋಡಿ ಎಂಟಿದೆ ರೆಡಿ. 3.5 ನೆಕ್ಕಿಗೆ ಅಲ್ಲಿ ಇದನ್ನು ಕೊಟ್ಟಿವಿ, 8.5 ತೊಗೋಣ. ಬಟ್ ಇದನ್ನು ಡೈಮಂಡ್ ಶೇಪ್ ಒಳಗೆ ಕೊಡೋಣ. ಈ ಥರ ಡೈಮಂಡ್ ಶೇಪ್ ಒಳಗೆ ಕೊಡೋಣ. ಈ ಥರ ಶೇಪು ಬೋಟ್ ನೆಕ್ ಇಲ್ಲಿ ಕಸಿ ಇಡೋಕೆ, ಇದು ಕಸಿಗಾಗಿ ಇದು ಡೈಮಂಡ್ ಶೇಪು ಲೇಸ್ ಹಚ್ಚೋಣ. ಈ ಥರ ಬರುತ್ತೆ. ಇದು ಟಕ್ಸ್ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು, ಇದು ಲೈನಿಂಗ್ ಆಯಿತು ಮಾರ್ಕಿಂಗು. ಇದು ಮೇನ್ ಫ್ಯಾಬ್ರಿಕ್ಕು. ಇದನ್ನು ಸ್ಟ್ರೈಟ್ ಇಟ್ಟು ಈ ಥರ ತೊಗೋಬೇಕು. ಸ್ಲೀವ್ ಬಂದು ಅವರು 3/4 ಬೇಡಿದ್ದಾರೆ. 12.5 ಇದೆ ಇಲ್ಲಂತ 13 ತೊಗೊಳತ್ತೇನೆ. ಫಸ್ಟ್ ಮೇನ್ ಫ್ಯಾಬ್ರಿಕ್ ಅಷ್ಟು ಕಟ್ ಮಾಡಿ ಇಟ್ಕೋತೀನಿ, ಆಮೇಲೆ ಬಾಡಿ ಮೆಜರ್ಮೆಂಟ್ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡು ಬಾರ್ಡ್ರ್ ಇದೆಯಲ್ಲ ಈ ಥರ ಬಾರ್ಡ್ರ್ ಬ್ಯಾಕ್ ಸೈಡ್ ತೊಗೊಂಡಿನಿ. ಫ್ರಂಟ್ ಸೈಡ್ ಬರಲ್ಲ, ಅಂದರೆ ಬಾರ್ಡ್ರ್ ಹಿಂಭಾಗ ಸಣ್ಣ ಪಟ್ಟಿ ಇದೆ, ಮೇಲ್ಭಾಗ ದೊಡ್ಡದಿತ್ತು, ಅದನ್ನು ಸ್ಲೀವ್ ಕಟ್ ಮಾಡ್ಕೊಂಡಿನಿ. ಇವಾಗ ಸ್ಟ್ರೇಟಾಗಿ ಕಟ್ ಮಾಡ್ಕೊತೀನಿ. ಎರಡು ಸ್ಟ್ರೈಟ್ ಕಟ್ ಮಾಡ್ಕೊಂಡಿನಿ. ಇದು ಬಗಲಿನ ಶೇಪು. ಬಗಲು ಸೇಮ್ ಬರುತ್ತೆ, ಹಿಂಭಾಗ ಮುಂಭಾಗ ರೌಂಡ್ ಶೇಪು 1 ಇಂಚ್ ತಗೊಂಡಿನಿ. ಇದು ಬಗಲು. ಇದು ಬ್ಯಾಕ್ ನೆಕ್, ಬ್ಯಾಕ್ ನೆಕ್ ಶೇಪ್ ಕರೆಕ್ಟಾಗಿ ತೊಗೋಬೇಕು. ಭಾಳ ಡೀಪಾಗಿ ಇರುತ್ತೇನು ಅಂತ, ಬಟ್ ಇಷ್ಟೇ ಸಾಕು. ಯಾಕೆ ನಾವು ಹೊಲದು ಮ್ಯಾಚ್ ಹಾಕುವಾಗ ಮತ್ತೆ ಸ್ವಲ್ಪ ಜಾಸ್ತಿ ಹೋಗ್ಬೋದು, ಇದಕ್ಕಾಗಿ ಅಷ್ಟೇ ತೊಗೊಂಡಿನಿ. ಸ್ವಲ್ಪ 2 ಗೆರೆ ಒಳಗೆ
ಆಗ್ತದೆ ಶೋಲ್ಡ್ರ್ ಕಟ್. ಹಚ್ಚಿ ಹಾಕಿರ್ತೀನಿ. ಇದು ಪಿನ್ಸ್ ಇದಕ್ಕೆ ಟಕ್ ಸೈಡ್ ಇದು ಬ್ಯಾಕ್ ಸೈಡ್ದು ಫ್ರಂಟ್ ಸೈಡು ಎರಡು ಐತೆ. ಇವಾಗ ಕಾಜಪ್ಪ ಇದು ಹುಕ್ಸ್ ಪಟ್ಟಿ ಫ್ರಂಟ್ ಪಟ್ಟಿ ತೊಗೋಬೋದು, ಇಟ್ಕೊಂಡಿರ್ತೀವಿ. ಇನ್ನು ಇದು ಸ್ಲೀವ್ 3/4 ಭಾಳ ಬಡಕಾಗ ಇದ್ದಾಳ. ಆರೂವರೆ ತೊಗೊಂಡ್ವಿ, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಾಯ್ತು. 8 ಇಂಚ್ ಇದೆ ಆಗಲ್ಲ. ಮತ್ತು 13 ಇಂಚ ಉದ್ದ. ಇಲ್ಲಿಂದ ಬಂದು 3.5 ಮಟ್ಟ ಭುಜ ಇಳಿತ. ಇಲ್ಲಿ 1.5. ಕೈ ಭಾಳ ಬೆಳಕ ಇದೆಯಲ್ಲ ನೋಡಿ, ಸ್ವಲ್ಪ ತೊಗೋಬೇಕು. ಕೈ ಸುತ್ತ ಹತ್ತಿರಂದ್ರೆ ಡಿಕೆ ಬೇಕಾಗುತ್ತೆ. 5 ಇಂಚು ಫಿಟ್ಟಿಂಗ್. ಇಷ್ಟೇ ಬೇಕಾಗತ್ತೆ ಫ್ರೆಂಡ್. ಈ ಥರ ತೊಗೋಣ. ಇದು ಸ್ಲೀವ್ ಕಟ್ಟಿಂಗು, ಲೈನಿಂಗು. ಎಷ್ಟಾಗುತ್ತೆ ಕ್ರಾಸ್ ಮೇಲೆ ತೊಗೊಂಡಿರ್ತೀವಿ. ಕಮ್ಮಿ ಬಿದ್ದರೆ ಇದು ಬೆನ್ಪಟ್ಟಿ ಅಂದರೆ ಆಗಳದು ಒಂದು ಸೈಡ್ ಆಗುತ್ತೆ, ಇದು ಇನ್ನೊಂದು ಸೈಡಿಗೆ ಬೇಕಾಗತ್ತೆ. ಇದು ಫ್ರಂಟ್ ರೆಡಿ ಮಾಡಿ ಮೇಲ್ಭಾಗ ಹಚ್ತೇನೆ. ಈ ಥರ ಅಳತೆ ಬ್ಲೌಸು ಮತ್ತು ಪಿಕೋ ಫಾಲ್ನು ಸಾಡಿ ರೀತಿ ಕೊಟ್ಟಿದ್ದಾರೆ. ಸಾಡಿದು ಮೇಲ್ಭಾಗಕ್ಕೆ ಲೈನಿಂಗ್ ಕಟ್ ಮಾಡೀನಿ. ಮೇನ್ ಇದು ಮೇನ್ ಫ್ಯಾಬ್ರಿಕ್ಕು ಸಾಡಿದು. ಅಗಲ ತಗೋಬೇಕು. ಈ ಥರ ಕಟ್ ಮಾಡಿ
ಹೊಸಬ್ರಿದ್ದಲ್ಲೇ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿಡಿಯೋ ಹೇಗಾಗಿದೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್.